ಗಜೇಂದ್ರಗಡ ಎಸ್ಎಫ್ಐ ಸಂಘಟನೆಯಿಂದ ಬೃಹತ್ ಪ್ರಮಾಣದ ಹೋರಾಟ. ಖಾಸಗಿ ಶಿಕ್ಷಣ ಸಂಸ್ಥೆಯ ಡೊನೇಷನ್ ಮತ್ತು ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ವಿರುದ್ಧ ರೊಚ್ಚಿಗೆದ್ದ ಎಸ್ಎಫ್ಐ ಸಂಘಟನೆ. ತಹಶೀಲ್ದಾರ್ ವಿರುದ್ಧ ಹರಿಹಾಯ್ದ ಎಸ್ಎಫ್ಐ ಮುಖಂಡರು. ಕಾಲಕಾಲೇಶ್ವರ ವೃತ್ತ 1 ಗಂಟೆ ಸಂಪೂರ್ಣ ಬಂದ್ ಮಾಡಿ ಹೋರಾಟ. ನೂರಾರು ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗಿ, ಸಾರ್ವಜನಿಕರಿಂದ ಪ್ರಶಂಸೆ. ನೀವು ಈ ತರ ವ್ಯವಸ್ಥಿತವಾಗಿ ಹೋರಾಟ ಮಾಡ್ತಾ ಇಲ್ಲ, ಅವ್ಯವಸ್ಥಿತವಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಸನ್ಮಾನ್ಯ ಅಧಿಕಾರಿಗಳಿಗೆ, ಪುಣ್ಯಾತ್ಮರಿಗೆ ನಾವು 15 ದಿನದಿಂದ ಒಂದು ಸಾಂಕೇತಿಕ ಹೋರಾಟ ಮಾಡಿ ಮನವಿ ಕೊಟ್ವಿ. ಏನಂತ ಮನವಿ ಕೊಟ್ವಿ? ತಾಲೂಕಿನಲ್ಲಿ ನಡೀತಾ ಇರುವಂತ ಡೊನೇಷನ್ ಹಾವಳಿ ನಿಯಂತ್ರಣ ಆಗಬೇಕು. ತಕ್ಷಣಕ್ಕೆ ಒಂದು ವಿದ್ಯಾರ್ಥಿಗಳು ಹಾಗೂ ರೈತರ ಪಾಲಕರ ಮತ್ತೆ ಬಿಒಗಳನ್ನ ಒಳಗೊಂಡಂಗೆ ಒಂದು ಸಭೆ ಕರೀರಿ ಅಂತೇಳಿ ನಾವು ಒಂದು ಕಮಿಟಿಯನ್ನು ಕೊಟ್ಟಿದ್ವಿ. ಅದಾದ್ಮೇಲೆ ಗಜೇಂದ್ರಗಡದಲ್ಲಿ ಹಾಸ್ಟೆಲ್ ಪರಿಸ್ಥಿತಿ ಹಿಂಗಿದೆ, ಶಾಲೆಗಳು ಸೋರ್ತಾ ಇದ್ದೇವೆ ಅಂತೇಳಿ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಕೊಟ್ರೆ ಇವತ್ತಿನವರೆಗೂ ಒಂದು ಸಣ್ಣ ಕೆಲಸ ಮಾಡಿಲ್ಲ. ಮಾನ್ಯ ಅಧಿಕಾರಿಗಳು ಇವತ್ತು ಕೆಕೆ ಸರ್ಕಲ್ಗೆ ಬಂದು ಹೇಳ್ತಾ ಇದ್ದಾರೆ, ನಿಮ್ಮನ್ನೆಲ್ಲರೂ ಹೊರಗೆ ಹಾಕ್ತೇನೆ. ಆಯ್ತು, ಹಾಕ್ರಿ. ಹಾಗಾದ್ರೆ ನಾವು ನಿಮ್ಮನ್ನ ಏನ್ ಮಾಡೋಣ? 1 ತಿಂಗಳಾಯ್ತು ನಿಮ್ಗೆ ಮನವಿ ಕೊಟ್ಟು ನಾವು. ಯಾಕೆ ನೀವು ನಮ್ಮ ಮನವಿಗೆ ಸ್ಪಂದನೆ ಕೊಡ್ಲಿಲ್ಲ? ಯಾಕೆ ಸಭೆ ಮಾಡ್ಲಿಲ್ಲ? ಯಾಕೆ ಸೋರ್ತಾ ಇರುವಂತ ಸರ್ಕಾರಿ ಶಾಲೆಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿಲ್ಲ? ಟೀಚರ್ಸ್ ಗಳನ್ನ ಯಾಕೆ ನೇಮಕ ಮಾಡ್ಕೊಳ್ಳಿಲ್ಲ? ಹಾಸ್ಟೆಲ್ಗಳನ್ನ ಅರ್ಜಿ ಆಗಿರುವಂತ ಪರಿಸ್ಥಿತಿ, ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಿದೆ ಅಂತ ಯಾಕೆ ಕೇಳಿಲ್ಲ? ನಾವು ಇದನ್ನ ವಾಪಸ್ ಅವ್ರಿಗೆ ಕ್ವಶನ್ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಕೊಡಕ್ಕೆ. ಅವ್ರ ಹತ್ರ ಉತ್ತರ ಇಲ್ಲ. ನೋಡೋಣ ಹಾಗಾದ್ರೆ ವಿದ್ಯಾರ್ಥಿಗಳ ಐಕ್ಯತೆ ಮುಖ್ಯನೋ ಅಥವಾ ನಿಮ್ಮ ಸರ್ವಾಧಿಕಾರ ಮುಖ್ಯನೋ ನೋಡೋಣ ಹಾಗಾದ್ರೆ. ಇವತ್ತು ವಿದ್ಯಾರ್ಥಿಗಳು ದಿನನಿತ್ಯ ಇವತ್ತು ನೀರಿನಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದಾರೆ. ಯಾವುದೇ ಹಳ್ಳಿಗಳಿಗೆ ಸರಿಯಾಗಿ ಬಸ್ ಇಲ್ಲ. ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳ ಇವತ್ತು ಸಂಖ್ಯೆ ಇವತ್ತು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ಗಜೇಂದ್ರಗಡಕ್ಕೆ ಇವತ್ತು ಸಾಕಷ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದೀವಿ ನಾವು. ನಮ್ಮ ಸಮಯಕ್ಕೆ ಸರಿಯಾಗಿ ಅತ್ಯಂತ ನಮಗೆ ಬೇಕಾಗಿರೋದು ಬಸ್ಸು. ಇವತ್ತು ಶಾಲೆ ಕಾಲೇಜುಗಳು ಇವತ್ತು ಟೈಮ್ ಟೇಬಲ್, ಶಾಲೆಗಳು 10 ಗಂಟೆ, ಕಾಲೇಜುಗಳು ಇವತ್ತು 9 ಗಂಟೆ ಟೈಮ್ ಇದ್ರೆ ನಾವು ಬರೋದು 9:30, 10:00. ಸರಿಯಾಗಿ ಸಮಯಕ್ಕೆ ಬಸ್ ಬಂದಿದ್ರೆ ನಾವು ಕೂಡ ಬರ್ತಿದ್ವಿ. ಹಾಗಾಗಿ 200 SFI ನ ಬಡವರ ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ ಅವ್ರು ಬಂದು ಬಡವರ ಮಕ್ಕಳಿಗೆ ನ್ಯಾಯ ಸಿಕ್ಕಿಸಬೇಕು. ಇಲ್ಲ ಅಂದ್ರೆ ಇವತ್ತು ಹೋರಾಟ ಮುಗಿಸಿದ್ಬಿಟ್ರೆ ನಮ್ಮ ಹೋರಾಟ ಮುಗಿಯಲ್ಲ. ನಾವು ಇವತ್ತು ಹೋರಾಟ ಮಾಡಾಗಿತ್ತಿಲ್ಲ, ನಿರಂತರ ಹೋರಾಟ ಮಾಡ್ತೀವಿ. ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ಹೋರಾಟ ಮಾಡ್ತಾ ಇಲ್ಲ. ನೋಡ್ರಿ, ಮಾತಾಡಕ್ ಬರುತ್ತೆ, ಕಾನೂನು ಇದೆ. ಕಾನೂನು ಯಾರ್ದು? ನಮ್ಮ ಕಾನೂನು ನಮಗೆ ಬೇಕು. ರೈತರು, ಕಾರ್ಮಿಕರು ಎಲ್ಲರೂ ಕೂಡ ಹೋಗ್ತೀವಿ. ಏನ್ ಆಗದಾಗ್ಲಿ, ನೀವು ಸೌಜನ್ಯದಿಂದ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ. ಏನ್ ಪಾಪ ಮಾಡಿದ್ದಾರೆ? ಸರ್ಕಾರಿ ಶಾಲೆಯಲ್ಲಿ ಕಳುವಂತ ಮಕ್ಕಳು ಏನ್ ಪಾಪ ಮಾಡಿದ್ದಾರೆ? ಗಜೇಂದ್ರಗಡದ ಒಳಗೆ ಕಲಿಯುವಂತ ಮಕ್ಕಳು ಏನ್ ಪಾಪ ಮಾಡಿದ್ದಾರೆ? ಅವರಿಗೆ ಸೌಲಭ್ಯ ಕೊಡ್ತಾ ಇಲ್ಲ ನೀವು. ಯಾಕೆ ಬೆಂಗಳೂರು ಒಳಗೆ, ಹುಬ್ಬಳ್ಳಿ ಒಳಗಿರೋ ಮಕ್ಕಳಿಗೆ ಕೊಡ್ತೀರಿ? ಆದ್ರೆ ನಮ್ಮ ಗಜೇಂದ್ರಗಡ ಸುತ್ತಮುತ್ತ ಗ್ರಾಮದ ಒಳಗಿರೋ ಮಕ್ಕಳು ಯಾರು IAS, KS ಅನ್ನೋದು ಬೇಡವಾ? ಅವ್ರು ಯಾರು ಉನ್ನತ ಶಿಕ್ಷಣ ಪಡೆಯೋದೇ ಬೇಡವಾ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಶ್ರೀಮಂತ ಇದ್ದಾನೆ, ಇದು ನಿಮ್ಮ ಕಾನೂನು. ಹಾಗಾಗಿ ದಯಮಾಡಿ ಶಾಂತ ರೀತಿಯಿಂದ ನಮ್ಮ ಹೋರಾಟವನ್ನು ಮಾಡೋಣ. ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಯೋಣ. ನೀವೆಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಹೋರಾಟಕ್ಕೆ ಸಹಕಾರ ಕೊಡಬೇಕು. ಸಾರ್ವಜನಿಕರಿಗೆ ಎಲ್ಲರಿಗೂ ನಾವು ಮನವಿ ಕೊಡ್ತಾ ಇದ್ದೇವೆ. ತಹಶೀಲ್ದಾರು ನಾವು ದುಡ್ಡು ಕೊಟ್ಟು ಆಡೋದು, ತಹಶೀಲ್ದಾರು ನಾವು ದುಡ್ಡು ಕೊಟ್ಟು ಇಟ್ಕೊಂಡಿವಿ. ರೈತರ, ಕಾರ್ಮಿಕರ ಪರವಾಗಿ ಕಾನೂನನ್ನು ಜಾರಿ ಮಾಡಬೇಕು. ಧಮಕಿ ಹಾಕೋದಲ್ಲ. ಧಮಕಿ ಹಾಕಿದ್ರೆ ಹೋರಾಟ ಬೇರೆ ಹೋಗುತ್ತೆ. ಅದಕ್ಕೆ ಅವರೇ ಹೊಣೆಗಾರ ಆಗ್ತಾರೆ. ನಾವು ದಯಮಾಡಿ ನಮ್ಮ ತಾಳ್ಮೆಯನ್ನು
ಪರೀಕ್ಷೆ ಮಾಡಬೇಡ್ರಿ. ನಮ್ಮ ಹೋರಾಟ ನಮ್ಮ ಜೊತೆ CPI ಸಾಹೇಬರು ಮಾತಾಡಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಅವರೆಲ್ಲರೂ ನಾವು ಹೇಳೋದಕ್ಕೆ ಸಮಯ ಅವಕಾಶ ಕೊಟ್ಟು ಅವ್ರ ಪತ್ರವನ್ನ ಬರೆದುಕೊಳ್ಳಲಿಕ್ಕೆ ಒಂದು 5-10 ನಿಮಿಷ ಬೇಕಾಗಲ್ಲ. ಯಾಕಂತ ಹೇಳಿದ್ರೆ ಒಬ್ಬರಿಗೆ 1.5 ಲಕ್ಷ ಪೇಮೆಂಟ್ ಕೊಡ್ತೀವಿ ನಾವು. ನೀವೆಲ್ಲ ದುಡಿತಿರಲ್ಲ, ನೀವೆಲ್ಲ ತೆರಿಗೆ ಕಟ್ತಿರಲ್ಲ, ಆ ದುಡ್ಡನ್ನ ಅವ್ರ ಹೆಣಕ್ ಸಿಂಗಾರ ಮಾಡ್ತೀವಿ. ತಿಂಗಳಿಗೆ 1 ಲಕ್ಷ, 1 ರೂಪಾಯಿ ಇಲ್ಲ. ಇಲ್ಲಿ ನಿಂತಿರೋ ಎಲ್ಲ ರೈತರು ಬೆವರು ಸುರಿಸಿ ದುಡಿದು ಮನೆಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಹೋಗ್ತಾರೆ. ಅವ್ರ ಮಕ್ಕಳು ಕೇಳಿದ್ರೆ ತಿನ್ನಕ್ಕೆ ಅವರು ಅಂತರ ಶಾಪ ಇಂತರ ಸುಡ್ಬೇಕು. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ನಾವು ಬಡವರ ಪರೀಕ್ಷೆಯನ್ನ ತಾವೇ ಮಾಡಬೇಡ್ರಿ. ನಮ್ಮ ಹೋರಾಟ ವಯಸ್ಸು ಗೊತ್ತೈತಿ, ನಾವು ಹೋರಾಟ ತಗೊಂಡು ಹೋಗ್ತೀವಿ. ದಯಮಾಡಿ ಸಹಕಾರ ಕೊಡೋದು ಹೆಂಗೆ? ಇಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ, ಇಷ್ಟು ಜನ ಶಿಕ್ಷಣದಿಂದ ವಂಚನೆ ಆಗ್ತಾ ಇದ್ದಾರೆ, ಇಷ್ಟು ಜನ ತಿಂಡಿ ಕೂಲಿ ಸಿಗ್ತಾ ಇಲ್ಲ. ಅವ್ರಿಗೆ ನ್ಯಾಯ ಕೊಡಿಸ್ಬೇಕನ್ನೋರಿ ನಿಜವಾದಂತ ಅಧಿಕಾರಿ. ಅದಕ್ಕೆ ನಾವು 1,50,000 ಕೊಟ್ಟು ಹೆಮ್ಮೆ ಪಡ್ತೀವಿ. ನಮ್ಮ ದುಡ್ಡು ಕೆಲಸ ಮಾಡ್ತೀವಿ ಅಂತ ಸುಮ್ಮನಿರ್ತೀವ? ಅದಕ್ಕೆ ದಯಮಾಡಿ ಯಾರು ಚೀರಾಡೋದು ಕೂಗಾಡೋದು ನಮ್ಗೆ ಬೇಕಾಗಿಲ್ಲ. ನೀವು ಚೀರಾಡ್ಬೇಕು ಹಾರಾಡ್ಬೇಕು ಅಂತೇಳಿ ಅಲ್ಲ. 75 ವರ್ಷದಿಂದ ನಾವು ಇನ್ನೂ ಕಣ್ಣೀರು ಹಾಕ್ತಾ ಇದೀವಿ, ಇನ್ನೂ ಬಡವರಾಗಿ ನಾವು ಉಳಿತಾ ಇದೀವಿ. ಇನ್ನು ಎಷ್ಟು ದಿವಸ ಅಂತ ಬಡವರಾಗಿರ್ತೀರಿ? ಬೇಡ, ಬದಲಾಗೋಣ. ಎಷ್ಟೇ ಹೋರಾಟ ಆದ್ರೂ ಹೋರಾಟ ಮಾಡೋಣ. ಯಾವ್ಯಾವ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳ ವಿರುದ್ಧ ಇವತ್ತಲ್ಲಿಂದ ದಿನ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ನಿಮ್ಮೆಲ್ಲ ಸಾರ್ವಜನಿಕರ, ಇಲ್ಲಿರೋ ಎಲ್ಲ ಸಾರ್ವಜನಿಕರ ಸಹಕಾರ ನಮಗೆ ಬೇಕಲಿ ಅಂತ ಹೇಳಿ ಸಹಕಾರವನ್ನ ಕೇಳ್ತಾ ಹೇಳಿದೆ, ನೀವು ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆ ಅಂತೇಳಿ. ಆದ್ರೆ ಇಲ್ಲಿರುವಂತ DDP ಸಾಹೇಬರಿಗೆ ವಿದ್ಯಾರ್ಥಿಗಳು ಹೋರಾಟ ಮಾಡಬಾರ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಏನಾಗಿದೆ ಅಂತ ಸರಿಪಡಿಸ್ಬಿಡಪ್ಪ, ನೀನು ಸರಿಪಡಿಸ್ಬಿಡು. ಎಷ್ಟೋ ಜನ ವಿದ್ಯಾರ್ಥಿನಿಯರಿಗೆ ಸರಿಯಾಗಿ ಬಸ್ ಸಿಗೋದಿಲ್ಲ, ಅವರಿಗೆ ಹಾಸ್ಟೆಲ್ಸ್ ಇಲ್ಲ, ಅವ್ರ ಊಟ ಸರಿಯಾಗಿ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಇಲ್ಲಿ ನಿಂತಂತ ಎಷ್ಟೋ ಜನ ಪಾಲಕರು ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು, ನಮ್ಮ ಮಕ್ಕಳ ವಿದ್ಯಾರ್ಥಿ ಏನಾಗಬೇಕು, ಅವ್ರಿಗೆ ಏನೆಲ್ಲ ಸಿಗಬೇಕು ಸಿಗ್ತಾ ಇಲ್ಲಲ್ಲ, ಯಾರಿಗೂ ಹೋಗಿ ಕೇಳಬೇಕು ಅನ್ನೋ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯಾರ್ಥಿಗಳ ಮೇಲೆ ನಿಮ್ಮ ದೌರ್ಜನ್ಯಗಳಾಗ್ಲಿ, ಅವ್ರನ್ನ ಹೆದರಿಸೋದಾಗ್ಲಿ ಅಥವಾ ಬೆದರಿಸೋದಾಗ್ಲಿ ಅಥವಾ ಬೇರೆ ರೀತಿಯಿಂದ ನೀವು ಕಾನೂನು ಕ್ರಮಗಳನ್ನ ಜರುಗಿಸ್ತೀವಿ ಅನ್ನೋದು ದೊಡ್ಡ ಬೆದರಿಕೆಗಳನ್ನ ನೀವು ಎಷ್ಟು ಒಡ್ಡುತ್ತೀರೋ, ವಿದ್ಯಾರ್ಥಿಗಳು, ಪಾಲಕರು, ಕೃಷಿ ಕೂಲಿಕಾರ ಸಂಘ, CITU ಇತರ ಎಲ್ಲ ಸಂಘದವರು ಕೂಡ ನಾಳೆ ದಿನ ನಮ್ಮ ಮಕ್ಕಳ ಜೊತೆ ನಾವು ಬಂದು ಹೋರಾಟಕ್ಕೆ ನಿಲ್ಬೇಕಾಗತ್ತೆ. ನಮ್ಮ ಮಕ್ಕಳ ಜೊತೆ. ಅವರ ಭವಿಷ್ಯ ಇದೆ. ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿದ್ಯಾರ್ಥಿಗಳು ಕಲಿತು ಹೊರಗೆ ಬರ್ತಾ ಇದ್ದಾರೆ, ಡಿಗ್ರಿ ಪದವಿ ಪಡ್ಕೊಂಡು. ಒಂದೇ ಒಂದು ಜವಾನ ಕೆಲಸಕ್ಕೆ, ಒಂದೇ ಒಂದು ಹುದ್ದೆಗೆ 50,000 ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು ಅಪ್ಲಿಕೇಶನ್ ಹಾಕ್ತಾರೆ ಅಂದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ? ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರು ಹೇಳ್ತಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ. ಅವ್ರ ಮುಖಕ್ಕೆ ಇಷ್ಟು ಬೆಂಕಿ ಹಾಕ. ಎಷ್ಟೊಂದು ಜನ ಉದ್ಯೋಗ ಕೊಟ್ಟಿದ್ರು ನಮಗೆ? 12 ವರ್ಷ ಆಯ್ತು. 124 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಅವತ್ತದ್ರೂ ಇಲ್ಲ. ಇವತ್ತು ನೀವೆಲ್ಲ ಬಡವರ ಮಕ್ಕಳಿದ್ರಿ. ಇವತ್ತು ನಿಮಗೆ ಮನೆಗೂ 9 ಸಿಲಿಂಡರ್ ಕೊಡ್ಬೇಕಾಗಿತ್ತು, ಅದನ್ನ 4ಕ್ಕೆ ತಂದಿಟ್ಟಿದ್ದಾರೆ. ಹಾಗಾಗಿ ಇವಾಗ ಬಡವರ ಪರವಾಗಿಲ್ಲ ಅಥವಾ ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಯ ಕಾರ್ ಗುಲಾಬಿಗಿರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾ? ತೈಲ ಬೆಲೆ $90ಕ್ಕೆ ಇಳಿದಿದೆ, ಒಂದು $1ಗೆ $90. ಅಯ್ಯೋ ನರೇಂದ್ರ ಮೋದಿ ಅವರೇ, ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಶಿಕ್ಷಣ ಕೊಟ್ಟಂತ ಕೆಲಸ ಎಷ್ಟು, ಉದ್ಯೋಗ ಎಷ್ಟು ಕೊಟ್ಟಿದ್ದು, ಆರೋಗ್ಯಕ್ಕೆ ಎಷ್ಟು ಕೊಟ್ಟಿದ್ದು, ಮನೆಗೆ ಎಷ್ಟು ಕೊಟ್ಟಿದ್ದು, ರೈತರಿಗೆ ಎಷ್ಟು ಕೊಟ್ಟಿದ್ದು, ಇವೆಲ್ಲವನ್ನು ತೊಳಕೆ ಹಾಕಿದಾಗ ನಿನ್ನ ಸುಳ್ಳಿನ ಹಣೆ ಭಾರವನ್ನು 12 ವರ್ಷಗಳಿಂದ ಈ ದೇಶದಲ್ಲಿ ನೋಡ್ತಾನೆ ಇದ್ದಾರೆ. ಆದ್ರೂ ಕೂಡ ಬದಲಾಗ್ತಾ ಇಲ್ಲ. ಮೊನ್ನೆ ನೆಟ್ಟು ಶೆಟ್ಟು CBSE ಸಿಲೆಬಸ್ ಕ್ವಶನ್ ಪೇಪರ್ ಗಳನ್ನ ಲೀಕ್ ಮಾಡಿ ಎಷ್ಟೋ ಜನರ 55 ಲಕ್ಷ ಜನರ ಬದುಕಿಗೆ ಕೊಳ್ಳೆ ಇಟ್ಟಂತ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ರಾಜೀನಾಮೆ ಕೊಡ್ಬೇಕಂತೇಳಿ ಆ JPB ಹೋರಾಟ ಮಾಡಿದಾಗ್ಲೂ ಕೂಡ ಇವತ್ತು ಮನಿತಾ ಇಲ್ಲ. ಹಾಗಾಗಿ ಇವತ್ತ ವಿದ್ಯಾರ್ಥಿ SFI ಸಂಘಟನೆ ಇಡೀ ದೇಶಾದ್ಯಂತ, ರಾಜ್ಯದಲ್ಲಿ, ತಾಲೂಕಿನಲ್ಲಿ, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ನಿರ್ದೇಶಕರು ನೀವು ಹೋರಾಟಕ್ಕೆ ಇಳಿಬಾರ್ದಂತ ಎಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ಹೋರಾಟಕ್ಕೆ ಇಳಿದೇ ಇಳಿತೀವಿ ನಾವು.
ಶಾಂತಿ ಪ್ರದರ್ಶನ ಫೋನ್ ಮಾಡಿ ಯಾವ ಕ್ರಮವನ್ನು ಕೇಳಲಾಗಿದೆ. ಆ ಕುರಿತು ನಾವು ಈ ಒಂದು SFI ಸಂಘಟನೆಯ ಒಂದು ಅಧ್ಯಕ್ಷ ಮತ್ತು ಸದಸ್ಯರ ಒಂದು ಉಪ ಕಮಿಟಿಯಲ್ಲಿ ವಿಚಾರವಾಗಿ ಚರ್ಚೆ ಮಾಡಿ ಸರ್ಕಾರಿ ಮಾಡುವುದಕ್ಕೆ ಎಲ್ಲ ರೀತಿಯ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ